ಪಾದಕಮಲಗಳನ್ನು ನಮಸ್ಕರಿಸಿ ಜಗದ್ಗುರು ಮಡಿವಾಳೇಶ್ವರರನ್ನು ಅವರ ಶಿಷ್ಯನಾಗಿರ್ತಕ್ಕಂಥ ಹಾಕಿ ಹೋದ ನಮ್ಮ ಕುಮಾರಜ್ಜನವರನ್ನು ಸ್ಮರಿಸಿಕೊಂಡು ಈ ಒಂದು ಗ್ರಾಮದ ಕುಮಾರೇಶ್ವರ ಮಠದಲ್ಲಿ ಇಂಥ ಒಂದು ಪುಣ್ಯ ಕಾರ್ಯ ಪೂಜ್ಯವಾದಂಥ ಕಾರ್ಯ ನಡೀತಕ್ಕಂಥ ಒಂದು ಸಂದರ್ಭದಲ್ಲಿ ಈ ಒಂದು ಉಪಸ್ಥಿತಿಯನ್ನು ವಹಿಸಿದಂಥ ಚಿಂಗನಹಳ್ಳಿಯ ಮಠದ ಪೂಜ್ಯರು ಅಚ್ಚೋಟೇಶ್ವರ ಸ್ವಾಮೀಜಿಯವರು, ಅದೇ ರೀತಿಯಾಗಿ ಗರಗದ ಕುಮಾರಜ್ಜನವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದು ಅವರ ಚರಣ ಪಾದಕಮಲಗಳಲ್ಲಿ ನಾನು ಕೊನೆಯಾಗಿ ನಮಸ್ಕರಿಸ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಒಂದು ಲಿಂಗಾಯತ ಧರ್ಮದ ಸ್ವಾಮೀಜಿಯವರ ಒಂದು ಸಂಘಟನೆಯ ಮುಖಂಡರು ಪೂಜ್ಯ ಸ್ವಾಮೀಜಿಯವರು ಆಗಮಿಸಿದ್ದಾರೆ, ಗುರುಗಳು ಆಗಮಿಸಿದ್ದಾರೆ. ಅದು ನನಗೆ ಸಂತೋಷ. ಅದೇ ರೀತಿಯಾಗಿ ಇಂದು ಇಂಥ ಒಂದು ಲಿಂಗ ದೀಕ್ಷಾ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಳ್ಳಿಕ್ಕೆ ಈ ತಾಯಂದಿರಿದ್ದಾರೆ ಮತ್ತು ಸಾರ್ವಜನಿಕರಿದ್ದಾರೆ, ಗ್ರಾಮದ ಮತ್ತು ಬೇರೆ ಬೇರೆ ಗ್ರಾಮಗಳಿಂದ ಬಂದಂಥ ಒಂದು ವೀರಶೈವ ಧರ್ಮದ ಒಂದು ಪರೀಕ್ಷೆಗಳಿದ್ದಾರೆ. ಅಂಥವರೆಲ್ಲರಿಗೂ ನಾನು ತಲೆಬಾಗಿ ನಮಸ್ಕರಿಸ್ತೀನಿ. ಮತ್ತು ಈ ಲಿಂಗ ದೀಕ್ಷೆ ತೆಗೆದುಕೊಳ್ಳಿಕ್ಕೆ ಬಂದಂಥ ತಾಯಂದಿರಿದ್ದಾರೆ. ಯಾವತ್ತು ಆ ಧರ್ಮದಲ್ಲಿ ನಂಬಿಕೆ ಇದ್ದು ಆ ಧರ್ಮವನ್ನು ಪಾಲಿಸ್ತೀವಿ ಅಂತಕ್ಕಂಥ ವಿಚಾರದಿಂದ ಬಂದರೆ ನಾವೇನು ನನಗೆ ವಿಭೂತಿ ಹಚ್ಚಿಕೊಂಡೆ ನೋಡಿ, ಗುರು ಲಿಂಗ ಜಂಗಮ ಹಂಗೆ ಗುರುನೇ ಮೊದಲದನ, ಶಿವಪಥವದಲ್ಲಿ ಗುರುಪಥವೇ ಮೊದಲದು. ಶಿವನನ್ನ ಬಗ್ಗೆ ತಿಳ್ಕೊಬೇಕಂದ್ರೆ ನಾವು ಗುರುಗಳನ್ನು ಮೊದಲು ತಿಳ್ಕೊಬೇಕು. ನೋಡಿ, ಗುರು ಕುಮಾರಜ್ಜನವರದಾರ, ಗುರು ಮಡಿವಾಳೇಶ್ವರದಾರ, ಗುರು ಅಚ್ಚೋಟೇಶ್ವರದಾರ, ಗುರು ಕುಮಾರಜ್ಜನವರದಾರ. ಮತ್ತು ಅಂದ ಮೇಲೆ ಗುರು ಎಷ್ಟು ಶ್ರೇಷ್ಠ ಸ್ಥಾನದಲ್ಲಿ ಅದಾನೆ ಅಂತ ಗುರುವಿನಿಂದ ನಾವು ಲಿಂಗ ದೀಕ್ಷೆಯನ್ನು ಪಡೆದು ಆ ಲಿಂಗ ದೀಕ್ಷೆಯ ಒಂದು ಸಾಕಾರ ಮಾಡಿಕೊಂಡು ನಮ್ಮ ಜೀವನವನ್ನು ಮೋಕ್ಷ ಪ್ರಾಪ್ತಿ ಕಡೆಗೆ ಕರ್ಕೊಂಡು ಹೋಗ್ಬೇಕಾಗ್ತದೆ. ಹಿಂದೂಗಳ ಜೀವನದಲ್ಲಿ ಏನಿದೆ, ಮೋಕ್ಷ ಪ್ರಾಪ್ತಿ ಮಾಡ್ಕೊಳ್ಳದೆ ಅವರ ಜೀವನದ ಗುರಿಯಾಗಿದೆ. ಕಾಯಕ ಮತ್ತು ದಾಸೋಹ ಎರಡು ಸೇವೆಗಳನ್ನು ಮಾಡಬೇಕು. ಪ್ರಾಮಾಣಿಕವಾದಂಥ ಕಾಯಕ ಕೆಲಸ ಮಾಡಿ ದುಡಿಮೆಯಿಂದ ನಾವು ಪ್ರಸಾದವನ್ನು ಸ್ವೀಕರಿಸಬೇಕು. ದಾಹಂ ಸೋಹಂ ಎನ್ನದೆ ದಾಸೋಹಂ ಎನ್ನಿರಯ್ಯ ಅಂತ ಹೇಳ್ತಾರೆ ವಚನಕಾರರು. ನಂದು ಅನ್ಬೇಡ, ದಾಹ ಅಂದ್ರೆ ಸುಡೋದನ್ನೆಲ್ಲ ನಂದು ಅಂತಕ್ಕಂಥ ಸುಟ್ಟು ಇದೆಲ್ಲ ಆ ಶಿವಂದೇ ಐತಿ, ಇದೆಲ್ಲ ಆ ದೇವಂದೇ ಐತಿ, ಎಲ್ಲ ಪರಮಾತ್ಮಂದೇ ಐತಿ ಅನ್ನತಕ್ಕಂಥ ಭಾವನೆ ನಮ್ಮಲ್ಲಿ ಬರಲಿ ಅನ್ನೋದ್ರಿಂದ ಅಂಥ ಒಂದು ಲಿಂಗವನ್ನು ಇಲ್ಲಿ ನಮಗೆ ಧಾರಣೆ ಮಾಡಿಸಿ ಒಂದು ಮೋಕ್ಷ ಪ್ರಾಪ್ತಿಯ ಮಾರ್ಗವನ್ನು ತೋರಿಸ್ಕೊಡ್ತಾರೆ. ನನಗೆ ಗಜದಂಡ ಸ್ವಾಮಿಗಳು ಅಂತ ಹೇಳಿ ಸಿದ್ಧಾರೂಢರ ಗುರುಪೀಠದವರು, ಅವರು ನಾನು ಚಿಕ್ಕವನಿಷ್ಟೇ ಸಣ್ಣ 5ನೇ ವರ್ಗ ಓದುವಾಗ ಆ ಲಿಂಗವನ್ನು ದೀಕ್ಷೆ ಮಾಡಿ ಕೊಟ್ಟಿದ್ದಾರೆ. ಅದನ್ನು ನಾನು ಇವತ್ತಿಗೂ ಪ್ರತಿನಿತ್ಯ ಪೂಜೆ ಮಾಡ್ತೀನಿ. ಅವರು ಅದರ ವಿಧಾನಗಳನ್ನು ಹೇಳಿಕೊಟ್ಟಾರೆ. ನಾನು ಎಷ್ಟೇ ಎಂಥ ಊರಿಗೆ ಹೋದರು, ವ್ಯಾಲ್ಯೂಯೇಷನ್ಗೆ ಹೋದರು, ದಿಲ್ಲಿಗೆ ಹೋದರು, ಅವ್ರಿಗೆ ಹೋದರು, ಬೇರೆ ಅಮೆರಿಕಕ್ಕೆ ಹೋದರು, ಅಲ್ಲಿ ಹೋದರೂ ನಾನು ಅದನ್ನು ಆ ಗುರುಗಳು ಹೇಳಿದಂಗೆ ಅದನ್ನು ಪೂಜೆ ಮಾಡ್ತಾ ಬಂದೀನಿ. ನನಗೆ ಆ ಗುರುವಿನಿಂದ ಒಂದು ಒಳ್ಳೆಯ ಆಶೀರ್ವಾದ ಒಳ್ಳೆಯ ಆಗಿದೆ ಅಂತ ಅನಿಸ್ತದೆ. ಯಾಕಂದ್ರೆ ನನಗೆ 74 ವರ್ಷ ಇತ್ತು, ನನಗೆ ಒಂದು ಕಣ್ಣಿಗೆ ತೊಂದರೆ ಇರಲಾರ್ದೆ ನನ್ನ ಆರೋಗ್ಯ ಎಷ್ಟು ಚೆನ್ನಾಗಿತ್ತು. ನನಗೆ ಸೇವೆ ಮಾಡಲಿಕ್ಕೆ ಆ ದೇವರು ಅವಕಾಶ ಮಾಡಿಕೊಟ್ಟಂದ್ರೆ ಈ ಲಿಂಗ ದೀಕ್ಷೆ ಮಾಡಿದಂಥ ಆ ಗುರುಗಳು ಆ ಲಿಂಗದಿಂದನೇ ಆಗಿರಬೇಕು ಅಂತ ನಾನು ಸ್ವತಃ ಭಾವಿಸ್ತೀನಿ. ಇಂತಹ ಸಂದರ್ಭದಲ್ಲಿ ನನಗೆ ಇಲ್ಲಿ ಎಲ್ಲರನ್ನೂ ಸ್ವಾಗತ ಮಾಡಲಿಕ್ಕೆ ಅವಕಾಶ ಕೊಟ್ಟದ್ದಕ್ಕಾಗಿ ನಾನು ತಲೆಬಾಗಿ ನಮಸ್ಕರಿಸ್ತೀನಿ. ಇಲ್ಲಿ ಕೇಳಿದ ಲಕ್ಷ ಕೊಟ್ಟಾರು ಆಶೀರ್ವಚನ ಮಾಡ್ತಾರೆ. ಗಮನ ಇಟ್ಕೇಳಿ ಲಿಂಗದ ಬಗ್ಗೆ ಎಲ್ಲ ವಿಷಯನೂ ಕೇಳ್ತಾರೆ, ಅದನ್ನು ತಿಳ್ಕೊರಿ. ಆ ರೀತಿಯಿಂದ ಎಲ್ಲ ನೀವು ನಿತ್ಯವಾಗಿ ಆದಷ್ಟು ನಿಮಗೆ ಎಷ್ಟು ನೀಗುತ್ತೈತಿ ಅಷ್ಟು ಪ್ರಯತ್ನ ಪಟ್ಟು ಅದನ್ನು ಸಾಲ ಮಾಡಿರಿ. ಪಂಚಾನನಪನುಭೂತಾನ್ ಪಂಚಾಕ್ಷರಮನುಪಮ ಪಂಚಸೂತ್ರಕೃತೋ ವಂದೇ ಪಂಚಾಚಾರ್ಯಾನ್ ಪ್ರಥಮತಃ ಪಂಚಾಚಾರ್ಯರನ್ನು ಸ್ಮರಿಸುತ್ತಾ ನಿಮ್ಮೆಲ್ಲರ ಆರಾಧ್ಯ ದೇವನಾಗಿರ್ತಕ್ಕಂಥ ಕ್ಷೇತ್ರನಾಥನಾಗಿರ್ತಕ್ಕಂಥ ಕುಮಾರೇಶ್ವರನನ್ನು ಹೃನ್ಮಂದಿರದಲ್ಲಿ ಸ್ಮರಣೆ ಮಾಡುತ್ತಾ
ಯಾವ ಗರಗ ಗ್ರಾಮದ ಕುಮಾರೇಶ್ವರನ ಸನ್ನಿಧಿಯಲ್ಲಿ ಇವತ್ತಿನ ದಿವಸ ಲಿಂಗ ದೀಕ್ಷಾ ಕಾರ್ಯಕ್ರಮ ಅಂದ್ರೆ ಶರಣ ಸತಿ ಲಿಂಗಪತಿ ಅಂತ ಹೇಳ್ತಿದ್ದಾರಲ್ಲ, ಆ ರೀತಿ ಇವತ್ತು ಮನುಷ್ಯನಿಗೆ ಲಿಂಗವನ್ನು ಗುರುಗಳು ಯಾವ ರೀತಿ ಅದರ ಬಗ್ಗೆ ಸಂಸ್ಕಾರಾದಿಗಳನ್ನು ಕೊಡಬೇಕು, ಲಿಂಗ ಪೂಜೆಯನ್ನು ಹೆಂಗೆ ಮಾಡಬೇಕು ಅನ್ನುವಂಥ ಕಾರ್ಯಕ್ರಮವನ್ನು ಎಲ್ಲರಿಗೂ ಸಂಸ್ಕಾರವನ್ನು ಕೊಟ್ಟ ಆ ರೀತಿಯಲ್ಲಿ ಲಿಂಗಧಾರಿಗಳಾಗಲಿ ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡ ಕುಮಾರೇಶ್ವರ ಮಠದಲ್ಲಿ ನಮ್ಮ ಮಡವಾಳಪ್ಪ ಮುಂಡಾಸ್ ಅವರು ಭಾಳ ದೊಡ್ಡ ಪರಿಶ್ರಮ ಪಟ್ಟು ನಮ್ಮ ಸಮಾಜಕ್ಕೆ ಏನಾದರೂ ಒಂದು ಆಗಬೇಕು ಅಂತಂತಂದ್ರೆ ಕುಮಾರೇಶ್ವರ ಮಠದಲ್ಲಿ ಶ್ರಾವಣ ಮಾಸದ ನಿಮಿತ್ತ ಎಷ್ಟೇ ಬರಲಿ, ಜಂಗಮ ಓಟುಗಳನ್ನು ಬರಲಿ, ಶರಣ ಬಂಧುಗಳನ್ನು ಬರಲಿ, ಅವರಿಗೆ ಲಿಂಗ ದೀಕ್ಷೆಯನ್ನು ಕೊಡ್ಸಾಕ ಕಂಕಣಬದ್ಧರಾಗಿ ಅವರು ಲಿಂಗಾನು ತಗೊಂಡು ಬಂದರು. ಅದಕ್ಕೆ ಬೇಕಾಗಿರ್ತಕ್ಕಂಥ ರುದ್ರಾಕ್ಷಿ, ಮಾಲ ಎಲ್ಲ ಒಟ್ಟು ಪರಿಕರಗಳನ್ನು ಸಂಸ್ಕಾರ ಕೊಟ್ಟು ಅವರಿಗೆ ಹಂಗೆ ಬಿಡುದು ಬೇಡ್ರಿ ಅಂತಾರ. ಎಲ್ಲ ರೀತಿಯಾಗಿರ್ತಕ್ಕಂಥ ಒಂದು ಲಿಂಗ ಪೂಜೆಗೆ ಹಚ್ಚಬೇಕ್ರಿ ಅವ್ರನ್ನ ಅಂಥೇಳಿ ನಮ್ಮಲ್ಲಿ ಬಂದು ಮಠಕ್ಕೆ ಬಂದು ಕೇಳ್ಕೊಂಡ್ರು. ಅವಾಗ ಆಯ್ತು ರೀ, ಭಾಳ ಒಳ್ಳೆಯ ಕಾರ್ಯಕ್ರಮ ಹಾಕ್ಕೊಂಡಿದ್ದೀರಿ, ಶ್ರಾವಣ ಮಾಸದಲ್ಲಿ ಭಾಳ ಇಂಥ ಒಂದು ಕಾರ್ಯಕ್ರಮವನ್ನು ನೋಡಿ ನಮಗೂ ಭಾಳ ಸಂತೋಷ ಆತಿ. ನೀವು ಯಾವಾಗ ಕರಿತೀರಪ್ಪ, ನಮಗೆ ಬಿಡುವು ಮಾಡಿಕೊಂಡು ಬಂದ ನಿಮ್ಮ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಡ್ತೇವೆ ಅಂತ ತಿಳ್ಕೊಂಡಿವಿ. ಆ ರೀತಿ ಅವರ ಇದೊಂದು ಕೊಡುಗೆ ಅನ್ನಂಗೆ ನಮ್ಮ ಲಿಂಗಾಯತ ಧರ್ಮದ ಒಂದು ಕೊಡುಗೆ ಇದು. ಸಂಸ್ಕಾರಗಳನ್ನು ಕೊಡ್ತಕ್ಕಂಥ ಕೆಲಸಕ್ಕೆ ಅವ್ರ ಕೈ ಹಾಕ್ಯಾರ. ಅದಕ್ಕೆ ಇವತ್ತಿನ ಈ ಲಿಂಗ ದೀಕ್ಷಾ ಕಾರ್ಯಕ್ರಮದಲ್ಲಿ ಅನೇಕ ವ್ಯಕ್ತಿಗಳು ಇವತ್ತು ಇಲ್ಲಿ ಪಾಲ್ಗೊಂಡಿದ್ದಾರೆ. ಅವರಿಗೂ ಕೂಡ ಕುಮಾರೇಶ್ವರನ ಆಶೀರ್ವಾದ ಸದಾ ಇರ್ತದೆ. ಮತ್ತು ಆ ರೀತಿ ಒಳಗೆ ನಮ್ಮ ಇನ್ನು ನಮ್ಮ ಗಿರಾಧರ ಗುರುಗಳು ಮಾತಾಡಿದ್ರು ಭಾಳ ಚೆನ್ನಾಗಿ. ಇವತ್ತು ನಮ್ಮ ಮಡಿವಾಳೇಶ್ವರ ಕ್ಷೇತ್ರ ಅವರ ಶಿಷ್ಯರಾಗಿರ್ತಕ್ಕಂಥ ಕುಮಾರ್ ಅಜ್ಜವರು ಈ ಒಂದು ಸಂಸ್ಕಾರಗಳನ್ನು ತಮ್ಮ ಲಿಂಗ ಕೊಟ್ಟಿರ್ತಕ್ಕಂಥ ಗುರುಗಳ ಸದಕ್ಕೆ ಇವತ್ತು ನಿಮಗೆ ಅವ್ರು ಪರಿಚಯ ಮಾಡಿಕೊಟ್ರು. ಹಂಗೆ ಈ ಲಿಂಗ ಅಂತಂದ್ರೆ ಏನು, ಈ ಲಿಂಗವನ್ನು ನಾವು ಯಾಕೆ ಧಾರಣೆ ಮಾಡಬೇಕು, ಈ ಲಿಂಗದಿಂದ ನಮಗೆ ಏನು ಫಲ ಪ್ರಾಪ್ತಿ ಐತಿ ಅನ್ನೋದನ್ನ ಇವತ್ತು ನಿಮಗೆ ಒಂದು ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳ್ತೀವಿ. ಈ ಲಿಂಗ ದೀಕ್ಷೆ ಅಂತಂತಂದ್ರೆ ನಮ್ಮ ವೀರಶೈವ ಧರ್ಮದಲ್ಲಿ ಒಂದು ಸನಾತನ ಧರ್ಮ, ಆ ಧರ್ಮದಲ್ಲಿ ಮೊದಲಿನಿಂದಲೂ ಆದ್ರೂ ಲಿಂಗಧಾರಿಗಳಾಗಿ ಈ ನಾವು ಅಲೆಲೆ ಗುಡಿ ಗುಂಡಾರಗಳಿಗೆ ಹೋಗಿ ನಾವು ಪೂಜೆ ಪುನಸ್ಕಾರಾದಿಗಳನ್ನು ಮಾಡಬೇಕಂತೇಳಿ ಏನಿಲ್ಲ. ಭಗವಂತ ಎಲ್ಲಿದಾನಪ್ಪ ಅಂತಂತಂದ್ರೆ ಅದು ಗುರು. ಈಗ ಹೇಳ್ತೀವಲ್ಲ, ಮಡಕೆಯ ಮಾಡುವರೇ ಮಣ್ಣು ಮೊದಲು, ದೊಡೆಗೆಯ ಮಾಡುವರೇ ಮಣ್ಣು ಮೊದಲು. ಶಿವ ಪಥವನ್ನು ಅರಿಯದೊಡೆ ಗುರು ಪಥವೇ ಮೊದಲು. ಗುರುವಿನ ಪಥವನ್ನು ಅರಿಬೇಕಾದ್ರೆ, ಶಿವನ ಪಥವನ್ನು ಅರಿಬೇಕಾದ್ರೆ ಗುರು ಮೊದಲು ಬೇಕಂತ. ಹಂಗೆ ಗುರುವಿನ ಇವತ್ತು ಹಸ್ತ ಮಸ್ತಕ ಸಂಯೋಗ ಅಂತ ಹೇಳ್ತೀವಿ ನಾವು ಲಿಂಗಧಾರಣೆ. ಗುರುಗಳು ಏನು ಮಾಡ್ತಾರೋ ಅಂತಂತಂದ್ರೆ ನಿಮ್ಮ ಹಸ್ತದಲ್ಲಿ ಲಿಂಗವನ್ನು ಕೊಟ್ಟ ಮಸ್ತಕದ ಮೇಲೆ ಕೈಯಲ್ಲಿಟ್ಟ ಕಿವಿಯಲ್ಲಿ ಮಂತ್ರೋಪದೇಶವನ್ನು ಮಾಡಿದರು ಅಂತಂತಂದ್ರೆ ನಿಮಗೆ ಲಿಂಗ ದೀಕ್ಷೆಯನ್ನು ಕರುಣಿಸ್ತಾರೆ. ಅಂದ್ರೆ ಮನುಷ್ಯನಿಗೂ ಅನೇಕ ಆಣವ ಮಲ, ಮಾಯಾಮಲ, ಕಾರ್ಮಿಕ ಮಲ ಅಂತಕ್ಕಂಥ ಒಂದು ದೋಷಗಳಿರ್ತವೆ ಶರೀರದಲ್ಲಿ. ಆ ದೋಷಗಳೆಲ್ಲ ಹೋಗೋದು ಯಾತ್ರೆಯಿಂದಪ್ಪ ಅಂತಂತಂದ್ರೆ ಗುರುವಿನ ಉಪದೇಶದಿಂದ. ಅದಕ್ಕೆ ಇವೆಲ್ಲ ಮಲಗಳೆಲ್ಲ ಹೋಗಬೇಕು, ನಮ್ಮ ಶರೀರ ಶುದ್ಧೀಕರಣ ಆಗಬೇಕು. ಅವು ಎಲ್ಲ ಆದಾಗ ಇದು ಸಂಸ್ಕಾರ ಬರೋಕ್ಕೆ ಸಾಧ್ಯ ಇದೆ. ಅದಕ್ಕೆ ಅಂಥ ಕ್ರಿಯೆಗಳನ್ನ ನಾವು ಲಿಂಗ ದೀಕ್ಷಾ ಕ್ರಿಯೆ ಅಂತ ಹೇಳ್ತೀವಿ. ಆ ಲಿಂಗವನ್ನು ಇವತ್ತು ಗುರುಗಳು ಹಸ್ತಮಸ್ತಕ ಸಂಯೋಗಿ, ಹಸ್ತದಲ್ಲಿ ನಿಮಗೆ ಲಿಂಗವನ್ನು ಕೊಟ್ಟ ಕಿವಿಯಲ್ಲಿ ಮಂತ್ರವನ್ನು ಉಪದೇಶ ಮಾಡಿ ಮಸ್ತಕದ ಮೇಲೆ ಹಸ್ತವನ್ನು ಇಟ್ಟರಪ್ಪ ಅಂತಂತಂದ್ರೆ ಗುರುವಿನ ಆಶೀರ್ವಾದ ಆಗಲಿ ಅನ್ನಂಗೆ ಅವಾಗ ನಿಮಗೆ ಸಂಸ್ಕಾರ ಬರ್ಲಿಕ್ಕೆ ಚಾಲು ಆಗ್ತದೆ. ಇದಕ್ಕೆ ನಾವು ಲಿಂಗ ದೀಕ್ಷಾ ಅಂತ ಹೇಳ್ತೀವಿ. ಈ ಲಿಂಗ ದೀಕ್ಷಾ ಅಂತಂತಂದ್ರೆ ಇವು ಅಷ್ಟಾವರಣಗಳಂತ ಬರ್ತಾವೆ. ಗುರು, ಲಿಂಗ, ಜಂಗಮ ಇವೆಲ್ಲ ನಿಮ್ಗೆ ಗೊತ್ತಿರಬೇಕು. ಪಾದೋದಕ, ಮಂತ್ರ, ಪ್ರಸಾದ ಅಂತೇಳಿ ನೀವು ಅಷ್ಟಾವರಣಗಳು ಏನು ಬರ್ತಾವಲ್ಲ, ಇವೆಲ್ಲ ಕ್ರಿಯೆಗಳ ನಮಗೆ.
ಈಗ ಮೊದಲು ನೋಡ್ರಿ ನೀವು ಈ ಗುರುಗಳು ಬಂದ್ರ ಗುರುವಿನಿಂದ ಏನು ಬಂತು? ಲಿಂಗ ಬಂತು. ಆ ಬಳಿಕ ಜಂಗಮ, ಆ ಬಳಿಕ ಪಾದೋದಕ, ಪ್ರಸಾದ, ವಿಭೂತಿ, ರುದ್ರಾಕ್ಷಿ, ಇವೆಲ್ಲ ಏನು ಹಿಂಗೆ ಬರ್ತಾವಲ್ಲ, ಇವೆಲ್ಲ ಅಷ್ಟಾವರಣಗಳಿವೆ. ಈಗ ಅದಕ್ಕೆ ಗುರುಗಳು ಏನು ಮಾಡ್ಬಿಡ್ತೀವಿ ನಾವು? ಮೊದಲು ನಿಮಗೆ ಭಸ್ಮವನ್ನು ಧಾರಣೆ ಮಾಡ್ತೀವಿ. ಇವು ಅಷ್ಟಾವರಣಗಳು ಭಸ್ಮ ಅಂತೇಳಿ ಐತಲ್ಲ, ಲಿಂಗಧಾರಣೆ ಐತಿ, ರುದ್ರಾಕ್ಷಿ ಐತಿ, ಪಾದೋದಕ ಐತಿ, ಪ್ರಸಾದ ಐತಿ. ಇವೆಲ್ಲ ಸಿದ್ಧಿಗಳಾಗಬೇಕಂತಂದ್ರೆ ನಾವಿಷ್ಟೆಲ್ಲ ಕ್ರಿಯೆಗಳನ್ನು ಮುಗಿಸ್ಕೊತ ಹೋಗ್ಬೇಕು. ಅದಕ್ಕೆ ಇವತ್ತು ಲಿಂಗಧಾರಣೆ ನೀವು ಹಂಗೆ ಮಾಡ್ಕೊಳಕ್ಕೆ ಬರಂಗಿಲ್ಲ. ಮೊದಲು ಏನೈತಲ್ಲ, ನೀವು ಬೆಳಿಗ್ಗೆ ಮುಂಜಾನೆ ಎದ್ದುಗಳಿಗೆ ಮೊದಲು ಹೊರಗಡೆಗೆ ಹೋಗಿ ಬಂದು ಹಲ್ಲು ಉಜ್ಜಿ ಮೊದಲು ಸ್ನಾನ ಕ್ರಿಯೆಗಳನ್ನು ಮುಗಿಸ್ಕೋಬೇಕು. ಮುಗಿಸ್ಕೊಂಡ ನಂತರ ದೇವ್ರ ಕೋಲಿಗೆ ಹೋಗಿ ಇಲ್ಲೆಲ್ಲ ಪೂಜಾಗಳನ್ನು ಮಾಡ್ಯಾರ ನೋಡ್ರಿ, ಯಾವ ಚಂದ ಮಾಡ್ಯಾರ. ಪೂಜಾ ಕ್ರಮಗಳನ್ನು ಮಾಡ್ಯಾರಲ್ಲ, ಹೂವು ಪತ್ರಿ ಅವನ್ನೆಲ್ಲ ತಂದು ಇಟ್ಕೋಬೇಕು, ಭಸ್ಮವನ್ನು ಇಟ್ಕೋಬೇಕು, ನೀರು ಇಟ್ಕೋಬೇಕು, ದೀಪ ಹಚ್ಚಬೇಕು, ಕರ್ಪೂರ ಇಟ್ಕೋಬೇಕು. ಇವೆಲ್ಲ ಕ್ರಿಯೆಗಳನ್ನು ನೀವು ಅಲ್ಲಿ ಇಟ್ಕೋಬೇಕು. ಇಟ್ಕೊಂಡ ಇವತ್ತು ಲಿಂಗ ದೀಕ್ಷಾ ನೀವು ತೊಗೊಳಾಕ್ತಿರ್ತೀರಿ ಅಂತಂದಾಗ ಆ ಬಳಿಕ ಮೊದಲು ಅಲ್ಲಿ ಚೆನ್ನಾಗಿ ಆಸನವನ್ನು ಹಾಕ್ಕೊಂಡು ಕುಂತ್ಕೊಂಡು ಅವ್ರು ಅದಕ್ಕೂ ಸಲಕರಣೆ ತಂದಾರ. ವಸ್ತ್ರ ಗಿಸ್ತ್ರ ಎಲ್ಲನೂ ನಿಮಗೆ ಲಿಂಗ ವರ್ಷಕ್ಕೆ ವಸ್ತ್ರ ಹಿಡ್ಕೊಂಡು ಸರಿ ತಂದಾರ. ಮೊದಲ ಕುಂತ ಆ ಬಳಿಕ ಭಸ್ಮವನ್ನು ತಗೊಂಡ ಭಸ್ಮ ಧಾರಣೆಯನ್ನು ಮಾಡ್ಕೋಬೇಕು. ಭಸ್ಮ ಧಾರಣೆಯನ್ನು ಮಾಡ್ಕೋಬೇಕು. ಹಣಿಗೆ, ಕೊಳ್ಳಿಗೆ, ಈ ಕೈಗೆ, ಹೊಟ್ಟಿಗೆ, ಬೆನ್ನಿಗೆ ಎಲ್ಲ ಕಡೆಗೆ ಭಸ್ಮವನ್ನು ಹಚ್ಕೋಬೇಕು. ಹಚ್ಕೊಂಡ ಆ ಲಿಂಗವನ್ನು ನಿಮ್ಮ ಕೈ ಒಳಗೆ ಇಟ್ಕೊಂಡ ಆ ನೀರೇನು ಇಟ್ಕೊಂಡಿರ್ತೇವಲ್ಲ ತುಂಬಿ ಅದ್ರ ಒಳಗೆ ಒಂದು ಕತ್ರಿದಳ ಹಾಕಿ ಅದ್ರ ಮ್ಯಾಲೆ ಕೈ ಇಟ್ಟ ನಿಮ್ಗೆ ಆ ಗುರುವಿನ ಒಂದು ಮಂತ್ರ ಹೇಳ್ತಕ್ಕಂಥ ಮಂತ್ರ ಅದ್ರೊಳಗೆ ಬರೆದ ಆ ಬಳಿಕ ಅದು ಶುದ್ಧೋದಕ ಕ್ರಿಯೆ ಅಂತೇಳಿ ಆ ಮಂತ್ರಗಳನ್ನು ಹೇಳ್ತಾರೆ. ಮಂತ್ರ ನಮ್ಮ ಜಂಗಮರು ಭಾಳ ಚೆನ್ನಾಗಿ ಕರೀತಾರೆ. ಆದ್ರೆ ಸಾಮಾನ್ಯ ಜನರಿಗೆ ಅದೇನು ಅಭ್ಯಾಸ ಐತೆ ಇಲ್ಲ. ಏನಿಲ್ಲ ಅಂತಂತಂದ್ರೆ ಆ ಗುರುವಿನ ನಾಮಸ್ಮರಣೆ ಮಾಡ್ಕೊಂತ ಲಿಂಗದ ಮೇಲೆ ನೀರು ಹಾಕೋದು. ಆ ಚರಿಗೆರ ಇರಲಿ, ಹೊಟ್ಟೆ ಇರಲಿ ತೊಗೊಂಡು ನೀರು ಹಾಕೋದು. ಒಂದು ಲಿಂಗ ಪಾಪ ಇದೆ ಐತಿ, ಖಾಲಿ ಐತಿ ಕೂಡ ಈಗ ಲಿಂಗ ಆಯ್ತು. ಈ ಲಿಂಗವನ್ನು ಎಡಗೈ ಒಳಗೆ ಇಟ್ಕೋಬೇಕು. ಎಡಗೈ ಒಳಗೆ ಇಟ್ಕೊಂಡ ಆ ಬಳಿಕ ಶುದ್ಧೋದಕ ಕ್ರಿಯೆ ಅಂತ ಹೇಳ್ತೀವಿ ನಾವು. ಆ ನೀರಿಗೆ ಗಂಗೆ, ಎಣ್ಣೆ, ಜೈವ ಗೋದಾವರಿ ಅಂತೇಳಿ ನಮ್ಮ ಲಿಂಗನಾಥ ಮಂತ್ರ ಆಗ್ತದ. ಹಂಗೆ ಶುದ್ಧೋದಕವನ್ನು ಇದ್ರ ಮ್ಯಾಲ ಹಾಕೋದು. ಹಾಕಿ ಈ ಲಿಂಗವನ್ನು ಹಿಂಗೆ ಕೈಯಾಗ ಇಟ್ಕೊಂಡು ಇದನ್ನೆಲ್ಲ ವಸ್ತ್ರ ತುಂಬ್ತಾರೆ. ಆ ಮಡಿ ಬಟ್ಟಿದೆ ಎಲ್ಲ ಒರೆಸ್ಕೊಂಡು ಕೈಯೆಲ್ಲ ಶುದ್ಧ ಮಾಡ್ಕೊಂಡು ಶುದ್ಧೀಕರಣ ಆಗ್ತದೆ. ಜಗ ಶುದ್ಧೀಕರಣ. ಆ ಬಳಿಕ ಅದಕ್ಕೆ ಭಸ್ಮವನ್ನು ಹಚ್ಕೋಬೇಕು. ಆ ಬಳಿಕ ಅದ್ರ ಮ್ಯಾಲ ಲಿಂಗವನ್ನು ಇಡಬೇಕು. ಆ ಬಳಿಕ ಭಸ್ಮ ಧಾರಣೆ ನೀವು ಮೊದಲು ಮಾಡ್ಕೊಂಡಿರ್ತದೆ. ಆ ಬಳಿಕ ಭಸ್ಮವನ್ನು ನೀವು ಮೂರು ಬಟ್ಟಿಗೆ ಭಸ್ಮ ಹಾಕೊಂಡು ಮೂರು ಸಲ ಹಾಕಿದ ನಂತರ ಆ ಬಳಿಕ ಗಂಧ ಧರಿಸ್ರಿ, ಆ ಬಳಿಕ ಅಕ್ಷತೆ ಹಾಕ್ರಿ, ಆ ಬಳಿಕ ಬಿಲ್ಲು ಪತ್ರೆ ಏರಿಸ್ರಿ, ಆ ಬಳಿಕ ಹೂವು ಏರಿಸ್ರಿ. ಕನಿಷ್ಠ ಏನಿಲ್ಲ ಅಂತಂದ್ರು ಒಂದು 5 ದಳ ಪತ್ರಿಯಾರ ಏರಿಸ್ರಿ. 3-8 ದಳ ಬೇಕಾಗಿಲ್ಲ. ಕನಿಷ್ಠ ಒಂದು 5 ದಳ ಪತ್ರಿಯಾರ ಆ ಲಿಂಗದ ಮೇಲೆ ಒಂದು 5 ಹೂ ಏರಿಸ್ರಿ. ಆ ಬಳಿಕ ಉದ್ದಿನ ಕಡ್ಡಿ ಇರ್ತಾವಲ್ಲ, ಉದ್ದಿನ ಕಡ್ಡಿಯನ್ನು ನೇರವಾಗಿ ಇಟ್ಕೊಂಡು ಉದ್ದಿನ ಕಡ್ಡಿ ಬೆಳೆಸಿ, ಕರಪುರ ಬೆಳೆಸಿ. ಆ ಬಳಿಕ ನೈವೇದ್ಯ ಅಂತಂದ್ರೆ ಈಗ ಸಕ್ಕರೆ ಸಕ್ಕರೆ ಏನಾದ್ರು ಇಟ್ಕೊಂಡು ಒಂದೆರಡು ಹಲವು ನೈವೇದ್ಯ ಒಟ್ಟಿದ್ದ ನೀವು ನಮಸ್ಕಾರ ಮಾಡಿ ಒಂದು ಗುರುಗಳ ಏನು ಮಂತ್ರವನ್ನು ಹೇಳ್ತಾರೆ ಮಂತ್ರ ದೀಕ್ಷಾ ಅಂತೀವಿ, ಲಿಂಗ ದೀಕ್ಷಾ ಅಂತೀವಿ. ಮಂತ್ರವನ್ನು ಹೇಳಿದ ನಂತರ ಅದು ಮಂತ್ರ ದೀಕ್ಷಾ. ಆ ಮಂತ್ರವನ್ನು ನೀವು ಸಾಧ್ಯ ಆದಷ್ಟು 108 ಸಾರಿ ನೇರವಾಗಿ ನಿಮ್ಮ ದೃಷ್ಟಿ ಆ ಲಿಂಗದ ಮ್ಯಾಲನ್ನ ನಾವು ಹೋಗಿರ್ಬೇಕು. ಆ ಕಡೆ ಈ ಕಡೆ ತಂದು ಚಂಚಲ ಆಗದಂಗೆ ಇಟ್ಕೋಬೇಕು. ಇಟ್ಕೊಂಡ ಅವರು ಜಪಮಾನಿ ತಂದ ಬಿಟ್ಟಾರ. ಜಪ ಮಾಡಕ್ಕೆ ನೀವು ಬಂದ್ರೆ ಆ ಜಪಮನಿ ಹಿಡ್ಕೊಂಡು 1, 2 ಅಂತೇಳಿ ಅದ್ರಾಗ ರುದ್ರಾಕ್ಷಿ ಕಾಳು ಇರ್ತಾವ. ಅದನ್ನ ಎನ್ಸ್ಕೊಂತ ಹೋದ್ರಿ ನೀವು ಅಂತಂದ್ರೆ ಆ ಮಂತ್ರವನ್ನು ಹೇಳ್ಕೊಂತಾನೆ ಇರಬೇಕು, ಆ ಜಪವನ್ನು ಮಾಡ್ಕೊಂತಾನೆ ಇರಬೇಕು. ಅದನ್ನು 108 ಸರಿ ಆತಿ ಅಂತಂದಾಗ ಅದನ್ನು ಜಪ ಬಿಟ್ಟು ಆ
ಆ ಲಿಂಗಕ್ಕೆ ನಮಸ್ಕಾರ ಮಾಡಿ ಆ ಹೂ ಹಾಕೋದು ತೆಗೆದಿಟ್ಟು ಆ ಒಳಗೆ ಅಷ್ಟಾವರಣದಲ್ಲಿ ಪಾದೋದಕ ಕ್ರಿಯೆ ಅಂತ ಬರ್ತದಲ್ಲ, ಆ ಒಳಗೆ ಅದ ನೀರೇನು ಇರ್ತದಲ್ಲ, ಆ ನೀರಿಗೆ ನನ್ನ ಮತ್ತೆ ಕೈ ಹಿಡಿದ ಆ ಗುರುಗಳು ಕೊಟ್ಟಿರ್ತಕ್ಕಂಥ ಮಂತ್ರವನ್ನು ಸ್ಮರಣೆ ಮಾಡ್ತಾರೆ. ಅದನ್ನು ನಾನು 3 ಸಲ ತೊಗೊಂಡು ಹಾಕ್ರಿ. ಗುರು ಪಾದೋದಕ, ಲಿಂಗ ಪಾದೋದಕ, ಜಂಗಮ ಪಾದೋದಕ ಅಂತ 3 ಸಲ ಪಾದೋದಕವನ್ನು ಹಾಕಿ ನೀರು. ಆ ನೀರನ್ನು ನಾನು ತೊಗೊಂಡು ಕುಡಿದ್ರಿಪ್ಪ ಅಂತಂದ್ರೆ ನಿಮ್ಮ ಪಾದೋದಕ ಕ್ರಿಯೆ ಮಂತ್ರ ಕ್ರಿಯೆ ಮಂತ್ರ ಜಪ ಮಾಡಿದ್ದೀರಿ, ಭಸ್ಮ ಕ್ರಿಯೆ ಮುಗಿದ್ರಿ. ಇನ್ನು ಪ್ರಸಾದ ಕ್ರಿಯೆ ಅಂತ ಆ ಬಳಕೆ ನೀವು ಹೋಗಿ ಪ್ರಸಾದವನ್ನು ಮಾಡಬೇಕು. ಅಲ್ಲಿ ಮಾತ್ರ ಲಿಂಗ ಪೂಜೆ ಆಗೋ ಮಟ್ಟ ನಾವು ಯಾವುದೇ ನೀರು ಕುಡಿಬಾರ್ದು, ಚಹಾ ಕುಡಿಬಾರ್ದು, ಏನು ಮಾಡಬಾರ್ದು. ಇದೊಂದು ಕ್ರಿಯೆ ಮುಗೀತಿಪ್ಪ ನಮ್ಮಂತಂದಾಗ ಅವನ ನೆನೆಸಿ ಅದನ್ನು ಯಾವತ್ತಿಗೂ ನಮ್ಮ ಎದೆ ಮ್ಯಾಲ ಅದನ್ನು ಲಿಂಗ ಬರಬೇಕು. ನಾವು ಎಲ್ಲಿರ್ತಾನ ನಮ್ಮ ಎದೆ ಮ್ಯಾಲನ್ನು ಇದು ಎಲ್ಲಿ ಮಠ ನಡೀತಿದ್ದೆ ನಮ್ಮ ಕ್ರಿಯೆ ಅಂತಂದ್ರೆ ಲಿಂಗ ದೀಕ್ಷಾ ಒಮ್ಮೆ ತೊಗೊಂಡಿವಿ ಅಂತಂದ್ರೆ ಕೊನೆಗೆ ನಮ್ಮ ಜೀವಿತಾವಧಿ ಮುಗಿದು ನಾವು ಕೊನೆಗೆ ನಮ್ಮದು ಉಸಿರು ನಿಂತಾಗೂ ಕೂಡ ಸ್ಮಶಾನದಲ್ಲಿ ಹೋಗಿ ಹೂತಾಗೂ ಕೂಡ ಈ ಲಿಂಗವನ್ನು ನಮ್ಮ ಕೂಡ ಕಟ್ತಾರೆ. ಲಿಂಗ ಈ ರೆಟ್ಟೆಗಡೆ ಇರ್ತಾರೆ, ಇದು ಕೊಳಗಡೆ ಇರ್ತಾರೆ, ಇದು ಬಾಯಾಗಡೆ ಇರ್ತಾರೆ. ಅಂದ್ರೆ ಕೊನೆಯವರೆಗೂ ಬರ್ತಕ್ಕಂಥ ಅಂತಂದ್ರೆ ಲಿಂಗ. ಮತ್ಯಾರು ಬರ್ತಾರೆ, ಮತ್ಯಾರು ಬರ್ತಾರೆ ಅಲ್ಲ, ಅದು ಯಾರನ್ನ ಬರ್ತಾರಂದ್ರೆ ಹೇಳ್ರಿ ಮತ್ತೆ ಯಾರು ಬರಂಗ ಅದಕ್ಕೆ ಈಗ ಗುರುವಿನಿಂದ ಇವತ್ತು ನೀವು ಲಿಂಗ ದೀಕ್ಷೆಯನ್ನು ಪಡ್ಕೊಂಡು ನಿಮ್ಮ ಜೀವನವನ್ನು ಇವತ್ತು ಸಾರ್ಥಕ ಮಾಡಿಕೊಡ್ರಿ. ನಮ್ಮ ಧರ್ಮದಲ್ಲಿ ಇರ್ತಕ್ಕಂಥದ್ದು ಇದು ಒಂದು ಕ್ರಿಯೆ, ಇದೊಂದು ಸಂಸ್ಕಾರ. ಶ್ರೀ ಗುರು ವಚನೋಪದೇಶವ ಲಾಲಿಸಿ ದಾಗಳವುದು ನರರಿಗೆ ಮುಕುತಿ ಅಂತೇಳಿ ಶ್ರೀಮನ್ ನಿಜಗುಣ ಶಿವಗಳಿಗೆ ಹೇಳ. ಗುರುವಿನ ವಚನ ಮತ್ತು ಉಪದೇಶ ಇವೆರಡೂ ಬಹಳ ಮುಖ್ಯವಾಗಿರ್ತಕ್ಕಂಥ ಕ್ರಿಯೆಗಳು. ಅದಕ್ಕೆ ಇವತ್ತು ಇದು ಪೂಜಾ ಆಚಾರ ವಿಚಾರ ಅಂತ ಹೇಳೋದು. ನಮಗೆ ಆಚಾರ ವಿಚಾರ ಇರಲಿಲ್ಲ ಅಂತಂದ್ರೆ ನಮ್ಮ ಧರ್ಮದಲ್ಲಿ ಇಲ್ಲ. ನಮಗೆ ಬೇಕಾಗಿರ್ತಕ್ಕಂಥದ್ದು ಆಚಾರ ವಿಚಾರ. ಮನೆ ಒಳಗೆ ಬೇಕಾಗಿರ್ತಕ್ಕಂಥದ್ದು ವಿಚಾರಗಳು ಆಚಾರ. ಆಚಾರ ವಿಚಾರ ನಮ್ಮಲ್ಲಿ ಇತ್ತಪ್ಪ ಅಂತಂತಂದ್ರೆ ಆ ಮನೆ ಭಾಳ ಶಾಂತಿ ಇರ್ತೈತಿ, ಭಾಳ ಸಮೃದ್ಧಿಯಿಂದ ಇರ್ತೈತಿ. ಮತ್ತು ಅವು ಇರಲಿಲ್ಲಪ್ಪ ಅಂತಂತಂದ್ರೆ ಮತ್ತೆ ಏನು ಮಾಡೋಕ್ಕೆ ಸಾಧ್ಯ. ಹಂಗೆ ಇವತ್ತು ಗುರುವಿನ ವಚನ ಮತ್ತು ಗುರುವಿನ ಉಪದೇಶ ಪಡ್ಕೊಂಡು ಮೋಕ್ಷದ ದಾರಿಯನ್ನು ನಾವು ಕಾಣಬೇಕಂತಂದ್ರೆ ಈ ಲಿಂಗ ದೀಕ್ಷೆಯನ್ನು ಮಾಡ್ಕೊಡಿ. ಕೊನೆಯವರೆಗೂ ನಮ್ಮನ್ನು ಕಾಪಾಡಿಕೊಂಡು ನಾವು ಹೋಗೇ ಹೋಗ್ತಾರೆ. ಅದಕ್ಕೆ ಅದನ್ನು ಎದೆ ಮೇಲೆ ಇರ್ಬೋದು. ನಾವು ಯಾವಾಗಲೂ ಏನಿತ್ತಲ್ಲ ಅವು ನಮ್ಮ ಎದೆ ಮೇಲೂ ಇರ್ತದೆ. ಅದಕ್ಕೆ ಅಂಥ ಕ್ರಿಯೆಗಳನ್ನು ಇವತ್ತು ಕುಮಾರೇಶ್ವರ ಮಠದಲ್ಲಿ ಎಲ್ಲ ಹಿರಿಯರ ಕೂತ್ಕೊಂಡು ಎಷ್ಟು ಸಾಧ್ಯ ಆಗತ್ತೆ ಎಷ್ಟು ಮಾಡೋಣ ಅಂತಂದು ಹಂಗೆ ಕುಮಾರೇಶ್ವರನ ಕೃಪಾ ಆಶೀರ್ವಾದ ನಿಮ್ಮೆಲ್ಲರಿಗೂ ಕೂಡ ಐತಿ. ಇವತ್ತು ಲಿಂಗ ಸಂಸ್ಕಾರಾದಿಗಳಾಗಿ ನೀವು ಇವತ್ತು ಪರಿವರ್ತನೆ ಆಗ್ತಿದ್ದೀರಿ. ಅಂಥ ಕ್ರಿಯೆಯಲ್ಲಿ ನೀವೆಲ್ಲ ಪಾಲ್ಗೊಂಡಿದ್ದೀರಲ್ಲ, ನಿಮ್ಮೆಲ್ಲರಿಗೂ ಆತನ ಆಶೀರ್ವಾದ ಸದಾಕಾಲ ಐತಿ. ಆಯುರಾರೋಗ್ಯ ಭಾಗ್ಯವನ್ನು ಕೊಟ್ಟು ನಿಮ್ಮನ್ನೆಲ್ಲ ಕಾಪಾಡ್ತಾನೆ ಅಂತ ತಿಳ್ಕೊಂಡು ಇವತ್ತಿನ ಈ ಉಪದೇಶ ಕಾರ್ಯಕ್ರಮಕ್ಕೆ ಮುಗಿಸಿ ಈಗ ನಿಮಗೆ ಲಿಂಗವನ್ನು ನಾವು ನಿಮಗೆ ಕೊಳ್ಳಾಗ ಹಾಕ್ತೀವಿ, ಕಟ್ತೀವಿ. ಕಂಕಣ ಕಟ್ಟೇವಲ್ಲ, ಕಂಕಣ ಕಟ್ಟೇವ ಅಂತಂತಂದ್ರೆ ಇನ್ನು ಆ ಲಿಂಗವನ್ನು ಕೊಡ್ತೀವಿ. ಈಗ ಲಿಂಗವನ್ನು ಧಾರಣೆ ಮಾಡ್ಕೊಳ್ರಿ. ಈ ಹೇಳಿದ ಪ್ರಕಾರ ನಾಳೆ ನಿಂತರೂ ಈ ಸಂಸ್ಕಾರದಲ್ಲಿ ಹೋಗಿ ಬೆಳಕಾಗಿ ಅಂತ ಪೂಜೆ ಮಾಡ್ಕೋಬೇಕು. ಹಿಂಗೆಲ್ಲ ಒಂದು ಸಂಸ್ಕಾರ ಬೆಳೆಸ್ಕೊಂಡು ಹೋಗಿ ಮುಂದಿನ ದಿನಮಾನಗಳಲ್ಲಿ ನಿಮ್ಮ ಮಕ್ಕಳಿಗೂ ಕೂಡ ಅದೇ ಸಂಸ್ಕಾರವನ್ನು ಕಲಿಸ್ಬೇಕು ತಿಳ್ಕೊಂಡು ಹೇಳಿ ನಿಮಗೆ ಲಿಂಗ ದೀಕ್ಷೆಯನ್ನು ಕೊಡ್ತೀವಿ, ಮಂತ್ರ ದೀಕ್ಷೆಯನ್ನು ಹೇಳ್ತೀವಿ. ಅದನ್ನು ಎಲ್ಲ ಮಾಡ್ಕೊಂಡು ಹೋಗಿ ಅವರ ಗೌಡ್ರ ಆರಾಮದಿರಲ್ಲ ಅಂತ ಗೊತ್ತಾಯ್ತು. ಲಗ್ನದಾಗ ಪರಿಚಯ ಮಾಡಿಸಿದ್ರೆ ಶಾಮರಾಜಿ ಲಗ್ನದಾಗ